ಹಲೋ ಹಾಯ್ ಎಲ್ಲರಿಗೂ ಟ್ರೇಡ್ ಡ್ರೀಮ್ ಝೋನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವೀಡಿಯೋದಲ್ಲಿ ನೆನ್ನೆ ಟೈಮ್ ಇರಲಿಲ್ಲ, ಸೊ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ ನಿನ್ನೆ ನಿಫ್ಟಿ ಅನಾಲಿಸಿಸು. ಸೊ ಅದರಿಂದ ಇವತ್ತು ಮಾಡ್ತಿದ್ದೀನಿ. ಸೊ ನೆನ್ನೆ ಅನಾಲಿಸಿಸ್ ನೋಡೋಣ. ನೆನ್ನೆದು ಮತ್ತು ಇವತ್ತು ರನ್ನಿಂಗ್ ಮಾರ್ಕೆಟ್ ಇವತ್ತು ಹೀಟ್ ಅಲ್ವಾ. ಸೊ ಇವತ್ತಿನ ರನ್ನಿಂಗ್ ಮಾರ್ಕೆಟ್ ನೋಡೋಣ ಯಾವ ಥರ ಮೂಮೆಂಟ್ಸ್ ಕೊಡ್ತಿದೆ ಅಂತ. ಸೊ ಈಗ ನೋಡಿ ನೆನ್ನೆದು ಅದೇ ಕಂಪ್ಲೀಟಾಗಿ ಬೇರೆ ಏನು ಟಾಪಿಕ್ಸ್ ಬೇಡ, ಕಂಪ್ಲೀಟಾಗಿ ಡೈರೆಕ್ಟ್ ಅನಾಲಿಸಿಸ್ ಬರೋಣ, ಆಯಿತಾ. ಸೊ ನಾನು ಹೇಳಿದ ಮಟ್ಟಿಗೆ ಏನಾಗುತ್ತೆ, ಇಲ್ಲಿ ಡ್ರೀಮ್ ಝೋನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಆಟೋಮೆಟಿಕ್ ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡುತ್ತೆ. ಎಲ್ಲ ಟೈಮ್ ಫ್ರೇಮಲ್ಲೂ ಡ್ರಾ ಮಾಡುತ್ತೆ. ಜಸ್ಟ್ ಮೇಜರಾಗಿ ನಾನು ಒನ್ ಡೇ ಆ್ಯಂಡ್ 6 ಅವರ್ಸ್ ಅನಾಲಿಸಿಸ್, ಒನ್ ಡೇಗೆ ಎಂಟ್ರಿಗೆ ಮತ್ತು 6 ಅವರ್ ಟಾರ್ಗೆಟ್ ಝೋನ್ಸ್ ಥರ ನಾನು ನೋಡ್ತಿದ್ದೀನಿ, ಆಯಿತಾ. ಬೇಕಾದ್ರೆ ನೀವು ಒನ್ ಡೇನ 6 ಅವರ್ಸ್ ಝೋನ್ಸ್ ಯೂಸ್ ಮಾಡ್ಕೊಂಡು ನೀವು ಎಂಟ್ರಿನ ತೊಗೊಬೋದು, ಎಂಟ್ರಿಯಿಂದ ಎಕ್ಸಿಟ್ನ ಮಾಡ್ಬೋದಾಗತ್ತೆ. ಸೊ ಆಯಿತಾ, ಕಂಪ್ಲೀಟಾಗಿ ಬಂದ್ಬಿಡೋಣ, ಯಾಕಂದರೆ ತುಂಬ ಡಿಲೇ ಮಾಡೋದು ಬೇಡ, ಆಯಿತಾ. ಪ್ರತಿ ವಿಡಿಯೋದಲ್ಲೂ ಅದನ್ನೇ ಹೇಳ್ಕೊಂಡಿದ್ರೆ ಅದಾಗಲ್ಲ. ಓಕೆ, ಸೊ ಇವಾಗ ನಾನು ಅನಾಲಿಸಿಸ್ ಮಾಡಿ, ಇದು 6 ಅವರ್ ಝೋನ್ಸ್, ಇದು ಒನ್ ಡೇ ಝೋನ್ಸು, ಆಯಿತಾ. ಒಂದು ನಿಮಿಷ. ಸೊ ನಿನ್ನೆ ಟ್ರೇಡ್ ಏನಿತ್ತಂದರೆ ನೋಡಿ, ನಿನ್ನೆ ಟ್ರೇಡು. ಸೊ ನಿನ್ನೆ ಮಾರ್ಕೆಟ್ ಏನು ಮಾಡ್ತಂದರೆ ನೋಡಿ, ಇಲ್ಲಿ ರಿಜೆಕ್ಷನ್ ತೊಗೊಂತು. ಇಲ್ಲಿ ಮೇಲಿಂದ ಇಲ್ಲಿಂದ ಸ್ವಲ್ಪ ಒಂಚೂರು ಗ್ಯಾಪ್ ಅಪ್ ಆಗಿ ಏನಾಗುತ್ತೆ, ಇಲ್ಲಿ ಬಂತು ಬುಲ್ಲಿಂಜರ್ ಬ್ಯಾಂಡು. ಸೊ ಬುಲ್ಲಿಂಜರ್ ಬ್ಯಾಂಡ್ ಅಪ್ ಹತ್ರ ಇದೆ ಅಂದರೆ ರಿಜೆಕ್ಷನ್ ಅಂತ ಮೊದಲೇ ಹೇಳಿದ್ದೀನಲ್ವ. ಸೊ ಇಲ್ಲಿ ಬಂದು ರಿಜೆಕ್ಷನ್ ತೊಗೊಂಡು ಫಸ್ಟ್ ಕ್ಯಾಂಡಲ್ ಇದಾಯ್ತಲ್ವ, ಸೆಕೆಂಡ್ ಕ್ಯಾಂಡಲ್ ಇಲ್ಲಿ ಹೋಲ್ಡ್ ಮಾಡ್ತು. ಸೊ ಇಲ್ಲಿ ಹೋಲ್ಡ್ ಮಾಡಿದಾಗ ಒಂದು ಎಂಟ್ರಿ ನಾನು ಏನು ಮಾಡಿದೆ ಅಂದರೆ, ಒಳ್ಳೆ ಎಂಟ್ರಿ ನೋಡ್ತಿದ್ದೆ. ನೆನ್ನೆ ಕ್ಯಾಂಡಲ್ ಅಲ್ವಾ ಇದು, ಪ್ರೀಮಿಯಮ್ ಹಾಕೊಂಡು ನೆನ್ನೆದಾಗಿದೆ, ಚೆನ್ನಾಗಿರ್ತಾಯಿತ್ತು. ಓಕೆ ಬಿಡಿ ಇಲ್ಲಿ, ಆಯಿತಾ. ನಿನ್ನೆ ಟ್ರೇಡ್ ಏನು ಮಾಡೋದು ಅಂದರೆ, ಇಲ್ಲಿ ಒಂದು ಟ್ರೇಡ್ ತಗೊಂಡೆ ಇಲ್ಲಿ, ಆಯಿತಾ. ಇಲ್ಲಿ ಒಂದು ಟ್ರೇಡ್ ಪಂಚ್ ಮಾಡಿದೆ, ಇಲ್ಲಿ ಒಂದು ಟ್ರೇಡ್ ಮಾಡ್ಬಿಟ್ಟು ಇಲ್ಲಿ ಟಚ್ ಆಯ್ತಲ್ವಾ, ಆಯಿತಾ. ಸೊ ಇದೇನು ಕಡಿಮೆ ಇದೆ, ಇದು ಪ್ರೀಮಿಯಮ್ ನೆನ್ನೆದು ಕಡಿಮೆ ಇದೆ. ಅದು ತುಂಬ ಇದಕ್ಕೆ ಹೋದಾಗ ಒಂದು ಹತ್ತಿರ ಒಂದು 20 ಪಾಯಿಂಟ್ಸ್ ಏನೋ ಕೊಟ್ಟಿದೆ. ಸೊ 20 ಪಾಯಿಂಟ್ಸ್ ಅಂದರೆ ಇದು 135 ಇದೆ ಅಲ್ವಾ. ಒಂದು ನಿಮಿಷ, 135 220 ನೋಡೋಣ, 220 ನೋಡೋಣ. ನಾನು ಎಕ್ಸ್ಪೈರ್ ಇದು ಮಾಡಿದ್ದು ನಿಯರ್ಲಿ 22 ಪಾಯಿಂಟ್ಸ್ ಏನೋ ಕೊಟ್ಟಿದೆ ಅದು, ಆಯಿತಾ. ಈ ಟ್ರೇಡು, ಆಯಿತಾ. ಸೊ ಈ ಟ್ರೇಡ್ ಏನಪ್ಪ ಲಾಜಿಕ್ ಅಂದ್ರೆ, ಇಲ್ಲಿ ಬುಲ್ಲಿಂಜರ್ ಅಪ್ಪರ್ ಬ್ಯಾಂಡ್ ಇದೆ ನೋಡಿ, ಇಲ್ಲೂ ರಿಜೆಕ್ಷನ್ ತೊಗೊಂಡಿದೆ, ಇಲ್ಲೂ ರಿಜೆಕ್ಷನ್ ತೊಗೊಂಡು, ಇಲ್ಲಿ ರಿಜೆಕ್ಷನ್ ತೊಗೊಂಡಿದೆ. ಆ್ಯಂಡ್ ಎರಡು ಕಡೆ ಕನ್ಫರ್ಮೇಷನ್ ಆಯಿತು. ಎರಡು ಕಡೆ ಕನ್ಫರ್ಮೇಷನ್ ಆಗಿ ನೆಕ್ಸ್ಟ್ ಒಂದು ಕನ್ಫರ್ಮೇಷನ್ ನಾನು ಆಲ್ರೆಡಿ ಹೇಳಿದ್ದೀನಿ, ನೆನ್ನೆ ಟ್ರೇಡ್ಸ್ ಕನ್ಫರ್ಮೇಷನ್ನು ನೋಡಿ. ಇಲ್ಲೂ ಅಷ್ಟೇ, ಇಲ್ಲಿ ಬಂದು ಮತ್ತೆ ಇಲ್ಲಿ ಏನಾಗುತ್ತೆ, ರಿಜೆಕ್ಷನ್ ಥರ ಕಾಣಿಸ್ತಿಲ್ಲ ನನಗೆ, ಆಯಿತಾ. ಈ ಕ್ಯಾಂಡೇನಾಗ ಮತ್ತೆ ಇಲ್ಲಿ ಒಂದು ಕ್ಯಾಂಡಲ್ ಫಾರ್ಮೇಷನ್ ಆಯಿತು, ಇಲ್ಲೂ ಒಂದು ಲಾಜಿಕ್ ಬುಲ್ಲಿಂಜರ್ ಬ್ಯಾಂಡ್ ಲೋವರ್ ಬ್ಯಾಂಡ್ ಹತ್ರ ಇದೆ, ಇಲ್ಲೊಂದು ಲಾಜಿಕ್ ಆಯಿತು. ಸೊ ನಾನು ಏನು ಮಾಡೋದು, ಎಂಟ್ರಿ ಇಲ್ಲಿ ತೊಗೊಂಡೆ, ಆಯಿತಾ. ಇಲ್ಲಿ ತೊಗೊಂಡು ಇಟ್ಟಾಗ 20 ಪಾಯಿಂಟ್ ಇದ್ದಾಗ ಏನಾಗುತ್ತೆ, ಇದು ಬಂತು ಇಲ್ಲಿ ಹತ್ರ 100ರಿಂದ 110 ತೊಟ್ಟಿದೆ. ಸೊ 1:1 ಅಂದ್ಕೊಳ್ಳಿ. ಬಟ್ ಅಲ್ಲಿನ ಪ್ರೀಮಿಯಮ್ ಚಾರ್ಟಲ್ಲಿ, ನಿಫ್ಟಿ ಚಾರ್ಟಲ್ಲಿ ಏನಾಗುತ್ತೆ, ಸಾರಿ ನೆನ್ನೆ ಎಕ್ಸ್ಪೈರಿ ಏನಿದೇನೋ 20 ಪಾಯಿಂಟ್ಸ್ ಏನೋ ಕೊಟ್ಟಿದ್ದು ಈ ಕ್ಯಾಂಡ್ಲು, ಆಯಿತಾ. ಸೊ ಅಲ್ಲಿಗೆ ಏನಂತ ಒನ್ ಟ್ರೇಡ್ ಮುಗೀತು, ನೆನ್ನೆ ಟ್ರೇಡ್ ಒನ್ ಮಾಡಿ. ಬಿಕಾಸ್ ಏನಾಗುತ್ತೆ, ಯಾಕೆ ಇಲ್ಲೇ ಎಕ್ಸಿಟ್ ಆದಂದರೆ, ಇಲ್ಲಿ ನೋಡಿ, ಇಲ್ಲಿ ಬಂದು ಇಲ್ಲಿ ಟಚ್ ಆಗಿದೆ. ಇಲ್ಲಿ ಎಂಟ್ರಿ ತೊಗೊಂಡು ಇಲ್ಲಿ ಎಕ್ಸಿಟ್ ಆಗಿದೆ, ಆಯಿತಾ. ಇಲ್ಲಿ ಎಂಟ್ರಿ ನೋಡಿ 6 ಅವರ್ ಝೋನ್ಸಲ್ಲಿ, ಇಲ್ಲಿ ಓಕೆ ರಿಜೆಕ್ಷನ್ ತೊಗೊಂತು, ಇಲ್ಲಿ ರಿಜೆಕ್ಷನ್ ತೊಗೊಂಡು ಕನ್ಫರ್ಮೇಷನು, ಅಲ್ಲಿ ಏನೋ ಬುಲ್ಲಿಂಜರ್ ಲೋವರ್ ಬ್ಯಾಂಡ್ ಹತ್ರ ಇತ್ತಂತ ಒಂದು ಕನ್ಫರ್ಮೇಷನು, ಆಯಿತಾ. ಸೊ ಒಂದು ಎಂಟ್ರಿ ಇಲ್ಲಿ ಎಕ್ಸಿಟ್ಟು, 6 ಅವರ್ ಝೋನ್ ಟಾರ್ಗೆಟ್ ಝೋನಾಗಿ ಆ್ಯಕ್ಟ್ ಮಾಡ್ತು, ಇಲ್ಲಿ ಎಕ್ಸಿಟ್ಟು. ನೆಕ್ಸ್ಟ್ ಟ್ರೇಡು ನಾನು ಒಂದೇ ಮಾಡಿ ಟ್ರೇಡ್ ಇದು, ಆಯಿತಾ. ಒಂದು ಮಾಡೋಕ್ಕೆ ಸ್ಟಾಪ್ ಆಗ್ಬಿಟ್ಟು ಸುಮ್ಮನೆ ಅದೇ, ಆಯಿತಾ. ನೆಕ್ಸ್ಟ್ ಟ್ರೇಡ್ ಎಲ್ಲಿತ್ತಂದರೆ, ನೆಕ್ಸ್ಟ್ ನೋಡಿ, ಇಲ್ಲಿ 6 ಅವರ್ಸ್ ನೀವೇನೋ ತೊಗೊತೀರ ಅಂದರೆ ಇದು, ಯಾಕೆ ಈ ಟ್ರೇಡ್ ಇತ್ತಂದರೆ, ಬಟ್ ಇಲ್ಲಿ ಏನೋ ಸಪೋರ್ಟ್ ತೊಗೊಂಡಿದೆ ಇಲ್ಲಿ, ಆಯಿತಾ. ಇಲ್ಲಿ ಸಪೋರ್ಟ್ ಇಲ್ಲ, ಇಲ್ಲಿ ಸಪೋರ್ಟ್ ತೊಗೊಂತಿದೆ. ಆ್ಯಂಡ್ ನಮಗೆ ಏನೋ ಪ್ರೀಮಿಯಮ್ ಚಾರ್ಟಲ್ಲಿ ನೋಡಿ ಎಕ್ಸಾಕ್ಟ್ ರಿಜೆಕ್ಷನು ಇದೆ ನೋಡಿ, ಎಕ್ಸಾಕ್ಟ್ ರಿಜೆಕ್ಷನು. ನಾನು ಪ್ರೀವಿಯಸ್ ಹೇಳಿದ್ದೀನಿ, ನಾನು ಲಾಸ್ಟ್ 2 ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆಯಿತಾ. ಪ್ರೀವಿಯಸ್ 2 ವೀಡಿಯೋಸ್ ಒಂದ್ಸತಿ ನೋಡಿ. ಇಲ್ಲಿ ರಿಜೆಕ್ಷನ್ ತೊಗೊಂಡು ನಮಗೆ ಇಲ್ಲಿ ಸಪೋರ್ಟ್ ತೊಗೊಂಡಿದ್ರೆ ಒಂದು 90% ಟ್ರೇಡ್ ಅಂತಿದೆ, 100% ಕಾನ್ಫಿಡೆನ್ಸಿಂದ ಹೋಗ್ಬೋದು ಅಂತ ಹೇಳಿದ್ದೀನಿ, ಆಯಿತಾ. ಸೊ ಆ ಟ್ರೇಡು ನೋಡಿ, ಆ ಟ್ರೇಡು ಎಷ್ಟು ಪಾಯಿಂಟ್ಸ್ ಕೊಟ್ಟಿದೆ ನೋಡಿ, ನೀವು ಎಷ್ಟು ಪಾಯಿಂಟ್ಸ್ ಕೊಟ್ಟಿದೆ ನೋಡಿ ನಿಯರ್ ಬೈ ನೋಡಿ 1:4ವರೆಗೂ ಏನೋ ಕೊಟ್ಟಿದೆ ಇದು. ಹಾಂ ನೋಡೋಣ, ಗಮನಿಸ್ಕೊಂಡ್ರೆ ಇದಕ್ಕೆ ಇಲ್ಲಿ 20 ಪಾಯಿಂಟ್ಸ್ ಇಟ್ಕೊಡಿ, ಓಕೆ. 20 ಪಾಯಿಂಟ್ಸ್ ತುಂಬ ಜಾಸ್ತಿ ಆಯ್ತು ಅನ್ಸುತ್ತೆ, 20 ಪಾಯಿಂಟ್ಸ್ ಇಟ್ಕೊಡಿ ನೋಡಿ. 20 ಪಾಯಿಂಟ್ಸ್ ಇಟ್ಟಿದ್ದೀರಾ, ಆಯಿತಾ. 30 ಪಾಯಿಂಟ್ಸ್ ಇಟ್ಟರೆ ಇಲ್ಲಿ ನೋಡಿ, 20 ಪಾಯಿಂಟ್ಸ್ಗೆ 40 ಪಾಯಿಂಟ್ಸ್, 1:2 ಅಂದ್ಕೊಳ್ಳಿ. ನಾವು ಇವಾಗ 15 ಇದೆ, 1:3 ಆಗಿರೋದು, ಇವಾಗ 20 ಪಾಯಿಂಟ್ಸ್ ಇಟ್ಟಿದ್ದು 1:2. ಇಲ್ಲಿ 20 ಪಾಯಿಂಟ್ ಇದ್ದರೆ ಇಲ್ಲಿ 40 ಪಾಯಿಂಟ್ ಕೊಟ್ಟಿದೆ ಇಲ್ಲಿ,
ಆಯಿತಾ. ಇದೊಂದು ಪಕ್ಕಾ ಟ್ರೇಡ್ ಇದು. ಬಿಕಾಸ್ ಇಲ್ಲಿ ರಿಜೆಕ್ಷನ್ ತೊಗೊತಿದೆ, ಇಲ್ಲಿ ಸಪೋರ್ಟ್ ತೊಗೊತಿದೆ, ಇಲ್ಲಿ ಸಪೋರ್ಟ್ ತೊಗೊತಿದೆ. ಇದು ಎಂಟ್ರಿ ಹೆಂಗಿದೆ ಎಕ್ಸಾಕ್ಟ್ ಟ್ರೇಡ್ಸ್ ಇದು ಎಂಟ್ರಿ ಇದು. ಆಯಿತಾ, ಈ ಥರ ಟ್ರೇಡ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಇದೆ ಪಕ್ಕಾ ಎಂಟ್ರಿ ಇದು. ಜಸ್ಟ್ ನಾನು ಒಂದು ಟ್ರೇಡ್ ಆಗಿತ್ತಲ್ಲ, ಸೊ ನಾನು ಸುಮ್ಮನೆ ಎಂಟ್ರಿ ತೊಗೊಂಡಿದ್ದಿಲ್ಲ. ಆಯಿತಾ, ಇದು ಒಂದು ಟ್ರೇಡ್. ಆಯಿತಾ, ನೆಕ್ಸ್ಟ್ ವೆಯ್ಟ್ ಮಾಡ್ತಿದ್ದಾಗ ನೋಡಿ, ಇಲ್ಲಿ ನೋಡಿ ನೆನ್ನೆ ಮಾರ್ಕ್ ಹಾಕಿರೋದು ಇದು. ಸೊ ವೆಯ್ಟ್ ಮಾಡ್ತಿದ್ದೆ, ಮತ್ತು ಇಲ್ಲಿ ಝೋನ್ ಬಂತು, ಬ್ರೇಕೌಟ್ ಆಗಿ ಇಲ್ಲಿ ಟೆಸ್ಟ್ ಆಯಿತು. ಇಲ್ಲಿ ಸಪೋರ್ಟ್ ತೊಗೊತಿತ್ತು ಎಷ್ಟರಲ್ಲಿ 11:50 10:55 ಕ್ಯಾಂಡ್ಲು 10:55 ಕ್ಯಾಂಡ್ಲು. ಮತ್ತೆ ಇಲ್ಲಿ ನೋಡಿದೆ, ಮತ್ತೆ ಏನಾಗುತ್ತೆ, ಇಲ್ಲಿ ರಿಜೆಕ್ಷನ್ ನೋಡಿ 10:55, ಇಲ್ಲಿ ರಿಜೆಕ್ಷನ್ನು, ಮತ್ತೆ ಒಂದು ಎಂಟ್ರಿ, ಪರ್ಫೆಕ್ಟ್ ಎಂಟ್ರೀಸ್ ಇದಲ್ಲ. ಇಲ್ಲಿ ರಿಜೆಕ್ಷನ್ನು ಎಲ್ಲಂದರೆ ನೋಡಿ, ನಾನು ಯಾವ ಥರ ಹೇಳ್ತಿದ್ದೆ ಅಂದರೆ, ನೀವೇನೋ ಕಾಲ್ ಸೈಡ್ ಹೋಗ್ಬೇಕಾದ್ರೆ ಪುಟ್ ಸೈಡಲ್ಲಿ 15 EMA ರಿಜೆಕ್ಷನ್ನು, ಪ್ಲಸ್ ಇಲ್ಲಿ ನಮಗೆ ಝೋನ್ ಹತ್ರ ಸಪೋರ್ಟು. ಆಯಿತಾ, ಸಪೋರ್ಟು ಆಯಿತಾ ಇದ್ದರೆ ಆರಾಮ್ಸೆ ಟ್ರೇಡು. ಸೊ ಇದು ಎಷ್ಟು ಪಾಯಿಂಟ್ ಕೊಟ್ಟಿದೆ ನೋಡಿ ಒಂದು ಸತಿ. ಇದು ಎಷ್ಟು ಪಾಯಿಂಟ್ ಅಂದರೆ, ಇದು 1:2 ಅನ್ನು ಕೊಟ್ಟು ಇಲ್ಲಿ ಎಂಟ್ರಿ ನೀವು 15 ಪಾಯಿಂಟ್ಸ್ ಇಟ್ಟರೆ 15 ಪಾಯಿಂಟ್ಸ್ ಇಟ್ಟಿದ್ರೆ ನೋಡಿ, ಟಾರ್ಗೆಟ್ ನೋಡಿ 30 1:2 10 ಇಟ್ಟಿರೋದು 1:3 ಆಯ್ತು. ಇದು 1:3, ಇಲ್ಲೇನೋ 1:4, ಇಲ್ಲಿ 1:3, ಇಲ್ಲಿ 1:1. ಟೋಟಲ್ ಎಷ್ಟಾಯಿತು, 1 2 3 ಟ್ರೇಡಲ್ಲಿ 3 ಟ್ರೇಡ್ 4 3 7 4 4 3 7 8 ಆಗ ಆಯಿತಾ 80 ಪಾಯಿಂಟ್. ಇಲ್ಲಿ ಎಷ್ಟು ಪಾಯಿಂಟ್ ಕ್ಯಾಪ್ಚರ್ ಆಯಿತು, ಇಲ್ಲಿ 40 ಪಾಯಿಂಟು, ಇಲ್ಲಿ 30 40 30 50 40 30 70, ಇಲ್ಲಿ 80 ಪಾಯಿಂಟ್ ಒಂದೇ ದಿನ ಕ್ಯಾಪ್ಚರ್ ಆಯಿತು ಪ್ರೀಮಿಯಮ್ ಚಾರ್ಟಲ್ಲಿ. ಆಯಿತಾ, 80 ಪಾಯಿಂಟ್ ಕ್ಯಾಪ್ಚರು. ಸೊ ನೆಕ್ಸ್ಟ್ ಟ್ರೇಡ್ ಎಲ್ಲಿದೆ ಅಂತ ಒಂದೊಂದು ಸ್ವಲ್ಪ ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಯಾಕಂದರೆ ಇವತ್ತು ನಿನ್ನೆ ನಾನು ಸೇರಿಸು, ಬಟ್ ಇವತ್ತು ಸಂಜೆ ನಾನು ಮಾಡ್ತೀನಿ. ಈ ಟ್ರೇಡ್ ಆಯಿತು. ಈ ಟ್ರೇಡ್ ಯಾಕಂದರೆ ಈ ಟ್ರೇಡು ಇಲ್ಲಿ ಬಂದಿದ ತಕ್ಷಣ ಎಜೆಕ್ಟ್, ನಾನು ಹೇಳಿದ್ನಲ್ವ, ಇಲ್ಲಿ ಎಂಟ್ರಿ ತೊಗೊಂಡ್ರೆ 6000 ಟಾರ್ಗೆಟು ಎಕ್ಸಿಟ್ ಆಗಬೇಕು. ಆಯಿತಾ, 6000 ಟಾರ್ಗೆಟು ಎಕ್ಸಿಟ್ ಆಗಬೇಕು. ಮತ್ತು ಈ ಟ್ರೇಡ್ ಇತ್ತು, ಇಲ್ಲಿ ಬ್ರೇಕ್ಔಟು ಇಲ್ಲೊಂದಿತ್ತು, ಬಟ್ ಇಲ್ಲೊಂದು ಟ್ರೇಡ್ ತಗೊಂಡು 12:05ಕ್ಕೆ. ಸೊ 12:05ಕ್ಕೆ ನಾವು ನೋಡ್ಬೇಕು ಇಲ್ಲೇನು ರಿಜೆಕ್ಷನ್ ತೊಗೊತಿದೆಯಾ ಅಂತ. 12:05 ಇಲ್ಲ ರಿಜೆಕ್ಷನ್ ತೊಗೊತಿಲ್ಲ, ವೆಯ್ಟ್ ಮಾಡಬೇಕು. ಇಲ್ಲೇನು ಟಚ್ ಆಗ್ತಿದೆ, ಇಲ್ಲ ಟಚ್ ಆಗ್ತಿದೆ, ಇಲ್ಲ ಟಚ್ ಆಗಿದ್ರೆ ಒಂದು ಟ್ರೇಡ್ ತೊಗೊಂಬೋದಾಯಿತು. ಟಚ್ ಆಗಲಿಲ್ಲ, ಇಲ್ಲೂ ಟಚ್ ಆಗಲಿಲ್ಲ, ಇಲ್ಲ ಬಿಡಿ. ಈ ಟ್ರೇಡು ನಮ್ಮ ಝೋನ್ ಪ್ರಕಾರ ಇದೆ. ಆಯಿತಾ, ಝೋನ್ ಪ್ರಕಾರ ಇದೆ, ಬಟ್ EMA ಪ್ರಕಾರ EMA ಲಾಜಿಕ್ ಹಾಕ್ಕೊಂಡ್ರೆ ಇಲ್ಲ. ಬಟ್ EMA ಲಾಜಿಕ್ ಯೂಸ್ ಮಾಡೋದು ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ, ಝೋನ್ ವಿತ್ EMA ಲಾಜಿಕ್ಕು. ಓಕೆ, ನೀವೆಲ್ಗೂ ತೊಗೊಂಡಿದ್ರೆ ಈ ಟ್ರೇಡ್ ತೊಗೊಬೋದಾಯಿತು, ಬಟ್ ನಾನು ಸಜೆಷನ್ ಮಾಡಲ್ಲ. ಆ್ಯಂಡ್ ಈ ಟ್ರೇಡು ಆಯಿತಾ, ಈ ಟ್ರೇಡ್ ಇದೆ, ಈ ಟ್ರೇಡ್ ನೋಡೋಣ. ಈ ಟ್ರೇಡ್ ಅಂದರೆ 12:50ಕ್ಕೆ ಏನು ಟಚ್ ಆಗಿದೆಯಾ, ಇಲ್ಲ ಬಿಡಿ, ದೂರ ಇದೆ. ಇಲ್ಲಿ ಸಪೋರ್ಟ್ ತೊಗೊಂಡಿದ್ದೆ, ಓಕೆ, ಇಲ್ಲಿ ಸಪೋರ್ಟ್ ತೊಗೊಂಡು ಮೇಲೆ ಹೋಗಿದೆ, ಅದು ಸೆಕೆಂಡ್ರಿ. ಬಟ್ ನನಗಿಲ್ಲಿ ಝೋನ್ ಇಲ್ಲಿ ಟಚ್ ಆಗಿ ನಾನು ನೋಡಿ, ಇಲ್ಲಿ ಟಚ್ ಆಗಿ ರಿಜೆಕ್ಷನ್ ಆಗಿ ಹಿಂಗೆ ಹೋಗಿದೆ, ನಾನು ತೊಗೊಬೋದಾಯ್ತು, ಬಟ್ ಆಗಲಿಲ್ಲ. ಸೊ ಅದಕ್ಕೆ ಈ ಎಂಟ್ರಿ ಇಲ್ಲ. ಓಕೆ, ಈ ಎಂಟ್ರಿ ಇಲ್ಲ. ನೆಕ್ಸ್ಟು ಒಂದು ಟ್ರೇಡ್ ಇದೆಯಾ, ಇಲ್ಲಿ ಬಂತು ಈ ಟ್ರೇಡು. ಆಯಿತಾ, ಸೊ 14:55. ಸೊ ಯಾವುದೇ ಕಾರಣಕ್ಕೆ ಏನಾಗುತ್ತೆ, EMA ಫಸ್ಟ್ ಈ ಥರ ಕ್ರಾಸ್ ಓವರ್ ಆಗುತ್ತಲ್ಲ, EMA ಕ್ರಾಸ್ ಓವರು ತೋರಿಸ್ಬಿಡ್ತೀನಿ. ಈ ಥರ ಕ್ರಾಸ್ ಓವರ್ದಾಗ ಆಲ್ಮೋಸ್ಟ್ 90% ಅವಾಯ್ಡ್ ಮಾಡಿ ಟ್ರೇಡ್ಸ್ನ, ರಿವರ್ಸಲ್ ಬರೋ ಚಾನ್ಸಸ್ ಇದೆ. ನೋಡಿ ಈ ಟ್ರೇಡು 14:55, ಅಲ್ಲಿ ಅಷ್ಟು ಟೈಮಲ್ಲಿ ಹೋಗಬಾರ್ದು. 14:55 ಈ ಟ್ರೇಡು ಫಸ್ಟ್ ಟೈಮ್ ಮತ್ತು ಸೆಕೆಂಡ್, ಇಲ್ಲಿ ಅಪ್ಸೈಡ್ ಹೋಗೋ ಚಾನ್ಸಸ್ಸೇ ಇಲ್ಲ, ಇಲ್ಲಿ ಕೆಳಗಡೆ ಬರಲೇಬೇಕು. 14:55. ಸೊ 14:55ಕ್ಕೆ ಇಲ್ಲಿ ನೋಡಿ, ಇಲ್ಲಿ ರಿಜೆಕ್ಷನ್ ಬಂತು. ಇಲ್ಲಿ ರಿಜೆಕ್ಷನ್ ಬಂದಾಗ 14:55 ನೋಡಿ, ಇಲ್ಲಿ 14:55 ಬಿಡಿ. ಈ ಟ್ರೇಡ್ ಬಿಟ್ಬಿಟ್ಟು ನೀವು ಇಲ್ಲನ ತೊಗೊಂಡಿದ್ರೇನೋ 85 ಇದೇನಾಗುತ್ತೆ, ಓಕೆ 85 10 ಪಾಯಿಂಟ್ ಇಟ್ಕೊಳ್ಳಿ. ಸೊ 85 ಎಷ್ಟು ಪಾಯಿಂಟು, 1:3 ಟಾರ್ಗೆಟು. ಸೊ ಟೋಟಲ್ ಏನಾಗುತ್ತೆ, ನೀವು ಕರೆಕ್ಟಾಗಿ ಅನಲೈಸ್ ಮಾಡಿದರೆ ಇವತ್ತು ಝೋನ್ ವಿತ್ EMA ಲಾಜಿಕ್ನ ಎಷ್ಟು ಪಾಯಿಂಟು, ಇಲ್ಲಿ 80 + 30 80 30 110 ಪಾಯಿಂಟು ಇವತ್ತು. ಆಯಿತಾ, ಕರೆಕ್ಟ್ ಅನಲೈಸ್ ಮಾಡಿದೆ ವಿತೌಟ್ ರಿಸ್ಕ್. ಏನು ಒಂದು ಚೂರು ರಿಸ್ಕ್ ಇಲ್ಲ ರೀ, ವಿತೌಟ್ ರಿಸ್ಕ್ ಇದು. ಆಯಿತಾ, ನೀವು ಇಲ್ಲೇ ತೊಗೊಬೋದಾಯ್ತು, ನಾನು ಹೇಳ್ತೀನಿ. ಇಲ್ಲೇ ತೊಗೊಂಡಿದ್ರೆ ಇನ್ನೂ 40 ಪಾಯಿಂಟ್ ಕ್ಯಾಪ್ಚರ್ ಆಗಿರೋದು, ಇಲ್ಲಿ ತೊಗೊಂಡಿದ್ದಿದ್ರೆ. ಬಟ್ ಇಲ್ಲಿ ರಿಜೆಕ್ಷನ್ ಆಗಿದೆಯಲ್ವಾ, 14:55 ಈ ಕ್ಯಾಂಡ್ಲು. ಬಟ್ ಒಂದು ಕನ್ಫರ್ಮೇಷನ್ ಕ್ಯಾಂಡ್ಲು ಬಂದು ಕ್ರಾಸ್ ಓವರ್ ಆಯಿತು, ಒಂದು ಕನ್ಫರ್ಮೇಷನ್ ಬಂತಂತ ಇಲ್ಲಿ ತೊಗೊಂಡಿದ್ದೀನಿ. ಟೋಟಲ್ ನೆನ್ನೆ ಕ್ಯಾಪ್ಚರೇಷನ್ ನಮ್ಮ ಕರೆಕ್ಟಾಗಿ ಟ್ರೇಡ್ ಮಾಡಿದರೆ ಎಷ್ಟು ಪಾಯಿಂಟ್ ಕೊಟ್ಟಿದ್ದೀನಿ ಅಂದರೆ, ಬಟ್ ನಾನು ಮಾಡಿಲ್ಲ, ಒಂದೇ ಟ್ರೇಡ್ಗೆ ನಾನು ಸ್ಟಾಪ್ ಮಾಡಿದೆ. ಬಟ್ ಇಷ್ಟು ಕೊಟ್ಟಿದೆ ಟ್ರೇಡು. ನಾನು ಈಗ ಬೇರೆ ಏನೂ ಲಾಜಿಕ್ ಯೂಸ್ ಮಾಡ್ತಿಲ್ಲ, EMA ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ರಿಜೆಕ್ಷನ್ನು ಈ ಐದರ್ ನಮ್ಮ ಕಾಲ್ ಸೈಡ್ ಹೋಗಬೇಕಾದ್ರೆ ಪುಟ್ ಸೈಡ್ ರಿಜೆಕ್ಷನ್ ನೋಡ್ತಿದ್ದೀನಿ, ಪುಟ್ ಸೈಡ್ ಹೋಗಬೇಕಾದ್ರೆ ಕಾಲ್ ಸೈಡ್ ರಿಜೆಕ್ಷನ್ನು. ವಿತ್ ರಿಜೆಕ್ಷನ್ ಟೈಮಲ್ಲಿ ನನಗೆ ಸಪೋರ್ಟ್ ಕೊಡ್ತಾ ಇರಬೇಕು. ಝೋನ್ ಇಲ್ಲಿ ಸಪೋರ್ಟ್ ಇರಬೇಕು, ಝೋನ್ ಹತ್ರ ಫಾರ್ ಕಾಲ್ ಸೈಡ್ ಇಲ್ಲಿ ಸಪೋರ್ಟ್ ಇರಬೇಕು, ಪುಟ್ ಸೈಡ್ಗೆ ಇಲ್ಲಿ ರಿಜೆಕ್ಷನ್ ಇರಬೇಕು ಝೋನ್ ಹತ್ರ. ವಿತೌಟ್ ದಟ್ ಏನು ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ.
ಆಯಿತಾ. ಸೊ ಇದನ್ನು ಲಾಜಿಕ್ನ ಯೂಸ್ ಮಾಡಿ ನಾನು ಇಲ್ಲಿ ಯಾಕಂದರೆ ಇಲ್ಲಿ EMI ಯಾಕೆ ಯೂಸ್ ಮಾಡಿದೆ ಬಟ್ ಕನ್ಫ್ಯೂಷನ್ ಆಗುತ್ತೆ ಇಲ್ಲಿ ಚಾರ್ಟಲ್ಲಿ ಯೂಸ್ ಮಾಡಿದೆ. ಸೊ ಅದಕ್ಕೆ ನಾನು ಪ್ರೀಮಿಯರ್ ಚಾರ್ಟಲ್ಲಿ ಎಕ್ಸಾಕ್ಟ್ ಏನಾಗುತ್ತೆ ನನಗೆ ಕನ್ಫರ್ಮೇಷನ್ ಸಿಗುತ್ತೆ. ಸೊ ಇಲ್ಲಿ ಹಾಕೊಂಡ್ರೆ ನನಗೆ EMI ತುಂಬ ಕ್ರಾಸ್ ಓವರ್ಸ್ ಬರುತ್ತೆ, ಅದು ಮಿಸ್ಟೇಕ್ ಆಗುತ್ತೆ. ಸೊ ನನಗೇನಾಗುತ್ತೆ ಪ್ರೀಮಿಯಮ್ ಚಾರ್ಟ್ ನೋಡ್ತೀನಿ, ನಾನು ಝೋನ್ ಹತ್ರ ಬಂತ ಅವಾಗ ನೋಡ್ತೀನಿ. ಇಲ್ಲಿ ಝೋನ್ ಹತ್ರ ಬಂದಾಗ EMI ಅಲ್ಲಿ ಪ್ರೀಮಿಯಮ್ ಚಾರ್ಟ್ ರಿಜೆಕ್ಷನ್ ಆಗ್ತೀವಿ ಅಂತ ನೋಡ್ತೀನಿ, ಅವಾಗ ಟ್ರೇಡ್ ತೊಗೊತೀನಿ. ನೀವು ಆ ಥರನೇ ಮಾಡಿ. ಸೊ ಏನಂತ ನೋಡಿ ಆಯಿತಾ. ನನಗೆ ನಾನು ಹೇಳ್ತಿಲ್ಲ 1 ವೀಕ್ ಫ್ರೀ ಟ್ರಯಲ್ ಇರುತ್ತೆ, ಕಂಪ್ಲೀಟಾಗಿ ಫ್ರೀ ಟ್ರಯಲ್ ನೋಡಿ ಅನಲೈಸ್. ಏನು ಡೌಟ್ ಇದ್ರು 1 ವೀಕಲ್ಲಿ ನಾನು ಹೇಳ್ಕೊಡಲ್ಲ. 1 ವೀಕಲ್ಲಿ ನಿಮ್ಗೆ ಏನೇನು ಡೌಟ್ ಇದೆ ಕಂಪ್ಲೀಟಾಗಿ ಕಾಲ್ ಮಾಡಿ, ಕಂಪ್ಲೀಟಾಗಿ ನಿಮ್ಗೆ ಯಾವ ಥರ ಟ್ರೇಡ್ಸ್ ತೊಗೊಬೇಕು ಆಯಿತಾ. ಸೊ ಇದೇನಾಗುತ್ತೆ ನಾನು ಸ್ಟಾರ್ಟಿಂಗ್ ಹೇಳ್ತಿದ್ದೀನಿ, ಯಾವುದೇ ಥರ ಒಂದು ನಮ್ಮ ಇಂಡಿಕೇಟ್ರ್ ತೊಗೊಂಡ್ಮೇಲೆ ಸಬ್ಸ್ಕ್ರಿಪ್ಷನ್ ಆದಮೇಲೆ ಯಾವುದೇ ಥರ ಸೊ ಅವತ್ತಿಗೆ ನಿಲ್ಲಿಸ್ಬಿಡಲ್ಲ. ಸೊ ತೊಗೊಂಡಿದ್ದಾರೆ ಮತ್ತು ನೆಕ್ಸ್ಟ್ ಏನೋ ಅಂತ. ಸೊ ಕಂಪ್ಲೀಟಾಗಿ ಏನಾಗುತ್ತೆ, ನೀವು ತೊಗೊಂಡಿದ್ರಿಂದ ನಿಮ್ಗೇನೋ ಆಸೆ ಏನು ಡೌಟ್ಸ್ ಇದು ಕಂಪ್ಲೀಟಾಗಿ ಡೈಲಿ ಕೇಳ್ಬೋದು, ಯಾವುದೇ ಥರ ತೊಂದರೆ ಇಲ್ಲ ಆಯಿತಾ. ಕಂಪ್ಲೀಟಾಗಿ ಏನು ಬೇಕು ನಿಮಗೆ ಸೈಕಾಲಜಿ ಆಗಲಿ, ಬೇರೆ ಏನೋ ನಿಮ್ಗೆ ಹೆಲ್ಪ್ ಬೇಕಾ, ಬೇರೆ ಥರ ಟ್ರೇಡಿಂಗಲ್ಲಿ ಹೆಲ್ಪ್ ಬೇಕಾ, ಸೊ ಕಂಪ್ಲೀಟಾಗಿ ಇದನ್ನು ಮಾಡೋ ಕರ್ತವ್ಯ ನಮ್ಮದಾಗಿರುತ್ತೆ. ಯಾಕಂದರೆ ಕಂಪ್ಲೀಟಾಗಿ ನಿಮ್ಮನ್ನ ಟ್ರೇಡ್ ಮಾಡೋ ಕರ್ತವ್ಯ ನಮ್ಮದಾಗಿರುತ್ತೆ. ಸೊ ಅಪ್ಕಮಿಂಗ್ ಡೇಸಲ್ಲಿ ಹೇಳ್ತಿದ್ದೀನಲ್ವ, ನಿಮ್ಗೆ ಏನೇನು ಬೇಕು ಫೆಸಿಲಿಟಿ, ಒಂದು ಆಲ್ಗೋ ರೆಡಿ ಆಗ್ತಿದೆ, ಅದು ಎಕ್ಸ್ಪ್ಲೇನ್ ಮಾಡ್ತೀವಿ. ಬ್ಯಾಕ್ ಟೆಸ್ಟಲ್ಲಿದೆ ನೋಡೋಣ ಆಯಿತಾ. ಸೊ ಕಂಪ್ಲೀಟಾಗಿ ಏನಾಗುತ್ತೆ ಈ ಥರ ಅನಲೈಸಿಸ್ ಇರುತ್ತೆ. ಇವತ್ತೊಂದಿನ ಕಂಪ್ಲೀಟಾಗಿ ನಿನ್ನ ಮೇಲೆ ಡೈಲಿ ಮಾಡ್ತೀನಿ ಆಯಿತಾ. ಇವತ್ತು ನೋಡೋಣ. ಸೊ ಕಂಪ್ಲೀಟಾಗಿ ಡೈಲಿ ಅನಲೈಸಿಸ್ ಮಾಡ್ತೀನಿ. ನಾನು ಹೇಳ್ತಿರೋದು ಅಷ್ಟೇ, ಝೋನ್ ಯೂಸ್ ಮಾಡಿ ಪ್ಲಸ್ EMI ಲಾಜಿಕ್ನ ಯೂಸ್ ಮಾಡಿ ರಿಯಲಿ ಹೇಳ್ತಿದ್ದೀನಿ, ತುಂಬ ಚೆನ್ನಾಗಿದೆ. ಯಾಕಂದ್ರೆ ನಾನು ಇಂಡಿಕೇಟರ್ ಮಾಡಿದ್ದೀನಿ ಅಂತಲ್ಲ, ಬಟ್ ತುಂಬ ಜನ ಯೂಸ್ ಮಾಡ್ತಿದ್ದಾರೆ. ಬಟ್ ಇದು ಯೂಸ್ ಮಾಡೋದಕ್ಕೆ EMI ಲಾಜಿಕ್ ಏನಾರ ನೀವು ಅಪ್ಲೈ ಮಾಡಿದ್ದೀರ ಅಂದರೆ ಸಖತ್ತಾಗಿರುತ್ತೆ ಆಯಿತಾ, ಸಖತ್ತಾಗಿರುತ್ತೆ. ಸೊ ನೋಡಿ ಆಯಿತಾ. ಸೊ ಇಷ್ಟೊಂದು ಹೇಳ್ತಾ ಇವತ್ತಿನ ಈ ವಿಡಿಯೋ ಅನಾಲಿಸಿಸ್. ಸೊ ಓಕೆ ಇದು ನೆನ್ನೆದಾಯ್ತಲ್ವ. ಸೊ ಇವತ್ತು ನೋಡೋಣ, ಇವತ್ತಿನ ಮಾರ್ಕೆಟು. ಸೊ 8ನೇ ತಾರೀಕು ಮಾರ್ಕೆಟ್ ನೋಡೋಣ. ಸೊ 8ನೇ ತಾರೀಕು ಮಾರ್ಕೆಟ್ ಏನಾಗಿದೆ ನೋಡಿ ಆಯಿತಾ. ಸೊ ಇಲ್ಲಿ ಬಂತು, ಬೆಳಿಗ್ಗೆ ಇಲ್ಲಿ ಟ್ರೇಡ್ ಇಲ್ಲ, ಯಾಕಂದರೆ ಇಲ್ಲಿ ಒಂದು ರೀಟೆಸ್ಟ್ ಆಗಿದೆ, ಒಂದು ಟ್ರೇಡ್ ಇರೋದು. ಅಂಡ್ ಕೆಳಗಡೆ ಬಂದಿದೆ ಮತ್ತೆ ನೋಡಿ ತಗೊಂಡು ಇಲ್ಲಿ ಝೋನ್ ರೀಟೆಸ್ಟ್ ಮಾಡಿ, ಝೋನ್ನ ಟಚ್ ಮಾಡಿ ಕೆಳಗಡೆ ಬರ್ತಿದೆ ಆಯಿತಾ. ಝೋನ್ನ ಟಚ್ ಇಲ್ಲಿ ನನಗೆ ಪುಟ್ ಸೈಡೆ ಪುಟ್ ಸೈಡೆ ನನಗೆ ಟ್ರೇಡ್ ಇರೋದು ಆಯಿತಾ. ಪುಟ್ ಸೈಡ್ ರಿಜೆಕ್ಷನ್ ಆಗ್ತಿಲ್ಲ, ಬಟ್ ಯಾಕೋ ವಿಕ್ಸ್ ಫಾರ್ಮೇಷನ್ ಆಗ್ತಿದೆ, ಹುಷಾರಾಗಿರಿ. ಆ್ಯಂಡ್ ಇವತ್ತೊಂದು ಟ್ರೇಡ್ ನೋಡೋಣ, ಇವತ್ತೊಂದು ಟ್ರೇಡ್ ಯಾವ ಥರ ಇದೆ ಅಂತ. ರಿಜೆಕ್ಷನ್ ಆಗ್ತಿತ್ತು, ಬಟ್ ಇಲ್ಲಿ 20 EMI ರಿಜೆಕ್ಷನ್ ಆಗಲಿಲ್ಲ, ಅದನ್ನು ಕನ್ಫರ್ಮೇಷನ್ ಇಲ್ಲ ಅಲ್ಲಿ ಆಯಿತಾ. ಇಲ್ಲಿ ಓಕೆ, ಬಟ್ ನನಗಿಲ್ಲಿ ಇವಾಗ ನಾನು ಇಲ್ಲಿ ಈ ಕಡೆ ಹೋಗ್ಬೇಕಂದ್ರೆ ಕಾಲ್ ಸೈಡ್, ನಾನು ಪುಟ್ ಸೈಡ್ ಇಲ್ಲಿ ಹೋಗ್ಬೇಕಂದ್ರೆ ಟ್ರೇಡು ನನಗಿಲ್ಲಿ ಇಲ್ಲಿ ಒಂದು EMI ಹತ್ರ ಇಲ್ಲಿ ರಿಜೆಕ್ಷನ್ ಬಂದರೆ ನಾನು ಆರಾಮ್ಸೆ ಹೋಗ್ತೀನಿ. ನಾನು ಇಲ್ಲಿ ಒಂದು ರಿಜೆಕ್ಷನ್ ಬರಬೇಕು, ನಾನು 9 EMI ರಿಜೆಕ್ಷನ್ ಕನ್ಸಿಡರ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ. 15 EMI ಹತ್ರ ಬಂದು ರಿಜೆಕ್ಷನ್ ಮಾಡಿದೆ ಅಂದರೆ 95% ಟ್ರೇಡು ಸಕ್ಸಸ್ ಆಗುತ್ತೆ ಆಯಿತಾ. 15 EMI ರಿಜೆಕ್ಷನ್ ವೆಯ್ಟ್ ಮಾಡ್ತೀರಿ ಆಯಿತಾ. ಸೊ ಝೋನ್ ಕನ್ಫರ್ಮೇಷನ್ ಇದೆ ಇಲ್ಲನ ಬರಲಿ, ನೆಕ್ಸ್ಟ್ ಏನೋ ಬಂದಿದ್ದೇನೋ 15 EMI ಅಂತ ಬಂದು ಇಲ್ಲಿ ಮತ್ತೆ ಬಂದು ಆಯಿತಾ. ಸೊ 6000 ಹೇಳ್ತಿದ್ದೀನಿ ಆಯಿತಾ. ಇದು ಮತ್ತೆ ಬಂದು ಇಲ್ಲಿ ಟಚ್ ಆಗಲಿ, ಮತ್ತೆ ಬಂದು ಇಲ್ಲಿ ಟಚ್ ಆಗಿ ನನಗೆ ಇಲ್ಲಿ 15 EMI ರಿಜೆಕ್ಷನ್ ಏನೋ ಕೊಟ್ಟಿದೆ ಅಂದರೆ ನಾನು ಮುಂದೆ ಹೋಗ್ತೀನಿ, ಪುಟ್ ಸೈಡ್ಗೆ ಹೋಗ್ತಾ ಇಲ್ಲ ನಾನು ಕಾಲ್ ಸೈಡ್ಗೆ ಹೋಗ್ಬೇಕಂದ್ರೆ ಇದ್ರ ಮೇಲೆ ಸಸ್ಟೈನ್ ಆಗಬೇಕು ಆಯಿತಾ. ಸೊ ಇದ್ರ ಮೇಲೆ ಬಂದು ರೀಟೆಸ್ಟ್ ಆಗಬೇಕು. ನೋಡಿ ಇಲ್ಲೂ ಅಷ್ಟೇ ಇದ್ರ ಮೇಲೆ ಬರಬೇಕು, ಬಟ್ ಇಲ್ಲಿ ಝೋನ್ ಇದು ನೋಡಿ ಟ್ರೇಡ್ ಮಾಡ್ತೀನಿ ಆಯ್ತು. ಇಲ್ಲೇನೋ ಸಿಕ್ಕಿದೆ ಅಂದರೆ ಇದು ಟಾರ್ಗೆಟ್ ಆಗಿರುತ್ತೆ, ಇಲ್ಲೇನೋ ಸಿಕ್ಕಿದೆ ಇಲ್ಲಿ ಟಾರ್ಗೆಟ್ ಆಗಿರುತ್ತೆ. ನನಗೆ EMI ಕನ್ಫರ್ಮೇಷನ್ ಬೇಕಾಗಿರುತ್ತೆ, ಇಲ್ಲಿ ಬೇಕು. ನನಗೆ ಪುಟ್ ಸೈಡ್ ಹೋಗ್ಬೇಕಾದ್ರೆ ಇಲ್ಲಿಂದ ರಿಜೆಕ್ಷನ್ ಬರಬೇಕು, ನಾನು ಕಾಲ್ ಸೈಡ್ ಹೋಗ್ಬೇಕಾದ್ರೆ ಈ ಕೆಳಗಡೆ ಬಂದು ಮತ್ತೆ ಇಲ್ಲಿ ರಿಜೆಕ್ಷನ್ ಕೊಟ್ಟರೆ ನಾನು ಕಾಲ್ ಸೈಡು ಅಲ್ಲಿ ರಿಜೆಕ್ಷನ್ ಇದು ಕೆಳಗಡೆ ಕ್ಲೋಸಿಂಗ್ ಪ್ರಾಪರ್ ರೆಡ್ ಕ್ಯಾಂಡಲ್ ಕ್ಲೋಸಿಂಗ್ ಆದರೆ ಹೋಗ್ಬೋದಾಗತ್ತೆ ಆಯಿತಾ. ಸೊ ಇದು ಇವತ್ತಿನ ಅನಲೈಸಿಸ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಏನಾಗುತ್ತೆ, ನಾಳೆ ಅನಾಲಿಸಿಸು ನಾಳೆ ಮಾಡ್ತೀನಿ. ಸೊ ಇವತ್ತು ಇಷ್ಟ ಆಗಿದೆ ಅಲ್ವ. ಸೊ ಮಾರ್ಕೆಟ್ 10 ಕಾಲು, ಈಗ ಇನ್ನೂ 10-20 ಆಗಿದೆ. ಸೊ ಈವ್ನಿಂಗ್ ಏನೋ ಇದ್ರ ಮೇಲೆ ಇವತ್ತು ಯಾವ ಥರ ಝೋನ್ಸ್ ವರ್ಕ್ ಆಗಿದೆ ಅಂತ ಈವ್ನಿಂಗ್ ಒಂದು ವಿಡಿಯೋ ಮಾಡ್ತೀನಿ ಆಯಿತಾ. ಓಕೆ, ಇಷ್ಟನ್ನು ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.